ನಮ್ದು ಅಷ್ಟೇ ಉಪ್ಪಿಟ್ಟು ತಿಂದಾಯ್ತು. ಆಮೇಲೆ ಮುಂದಕ್ಕೆ ತಿಂದಾಯ್ತು, ಉಪ್ಪಿಟ್ಟು ತಿಂದಾಯ್ತು, ಮತ್ತೆ 3 ಸತಿ ಆಯ್ತು. ಪ್ರಸಾದ ಅಂದ್ರೆ ಪ್ರಸಾದನೇ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡಿಗೊಂಡು ಈ ಸಾಂಗ್ಲಿಯಾನ. ಹಬ್ಬದ ಪ್ರಯುಕ್ತ ನಾವು ನಮ್ಮ ಕುಟುಂಬದವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಾಲಕರಿಂದ 2 ಮಾತುಗಳು. ಈಗ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಫಸ್ಟ್ ಮೊದಲಿಗೆ ಹೇಳೋದು ಅಂದರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಈ ಕಡೆ ಶೆಟ್ರು ಇದ್ದಾರೆ, ತಿರುಗ್ತಾ ಇಲ್ಲ. ಇವ್ರು ಗೊತ್ತಲ್ಲ, ಬಾಯಂ ಶೆಟ್ರು, ಸ್ಪೆಕ್ಸ್ ಹಾಕಿಲ್ಲ, ತಿನ್ಬೇಕಲ್ಲ ಅಂತ. ಎಲ್ಲೋಗ್ತಾ ಇದೀವಿ ನಾವು? ಎಲ್ಲೋಗ್ತಾ ಇದೀವಿ? ಮಾವನೂರು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಚಂದ್ರಪಟ್ಟಣ ಆಸ್ಪತ್ರೆ ಸರ್ಕಲ್ ಅಲ್ಲಿ ಇದೀವಿ. ಆನ್ ದಿ ವೇ ಬೆಟ್ಟಕ್ಕೆ ಹೋಗೋ ರೋಡಲ್ಲೇ, ಅಂದರೆ ಬೆಂಗಳೂರಿಂದ ಹಾಸನ್ಗೆ ಹೋಗೋ ರೋಡ್ ಪಕ್ಕದಲ್ಲೇ ಈ ಒಂದು ಕಾಶಿ ಚೆನ್ನಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿ ವರ್ಷ ನಾವು ಇಲ್ಲಿಗೂ ಬರ್ತೀವಿ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಅನ್ನದಾನಕ್ಕೆಲ್ಲ ರೆಡಿ ಮಾಡಿದ್ದಾರೆ ಅಂತ. ಇದೇ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಹೊರಗಡೆಯಿಂದಲೇ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನೋಡಿ, ಇದೇ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬರೋರು ಹಾಸನ್ಗೆ ಹೋಗೋ ಸೈಡಲ್ಲಿರೋರು ಒಂದು ಸತಿ ಈ ಕಡೆ ಬಂದು ಹೋಗಿ. ಪ್ರಸಾದ ಕೊಡ್ತಾಯಿದ್ರು, ಉಪ್ಪಿಟ್ಟು, ಕೇಸರಿ ಬಾತು. ಕಾಶಿ ಚೆನ್ನಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿ ಪ್ರಸಾದವನ್ನು ತಿಂದು ಸ್ವೀಕರಿಸಿ, ಉಪ್ಪಿಟ್ಟು ಕೇಸರಿ ಬಾತನ್ನು ಸ್ವೀಕರಿಸಿ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಾವನೂರು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಾಲಕರನ್ನ ಕೇಳೋಣ ತಡೀರಿ. ಚಾಲಕರ ಅನುಭವದ ಮಾತು. ಭಾಳ ಚೆನ್ನಾಗಿತ್ತು, ಭಾಳ ಅದ್ಧೂರಿಯಾಗಿ ಮಾಡಿದರು, ಭಾಳ ಸ್ವೀಟಾಗಿತ್ತು. ಹಾಗಾಗಿ ಪ್ರಸಾದ ಅಂದರೆ ಪ್ರಸಾದನೇ. ಈಗ ಗೊತ್ತಾಯ್ತು. ನಾವು ಯಾವುದೇ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ತಿಂದ್ರೂ ಅಷ್ಟೊಂದು ದುಡ್ಡು ಕೊಟ್ಟು ಪ್ರಸಾದ ಅಂತ ಬಂದಾಗ ಅದು ದೈವವಾಣಿ ಕೇಳಬಲ್ಲೆ. ಇದಿದೆ ಡ್ರೈವಿಂಗ್ ಮಾಡ್ಬೇಕಂತೆ ಅವರು, ಡಿಸ್ಟರ್ಬ್ ಮಾಡಬಾರ್ದು. ದೇವಸ್ಥಾನದಿಂದ ಸ್ವಲ್ಪ 1 ಕಿಲೋಮೀಟರ್ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಆರ್ಚ್ ಸಿಗುತ್ತೆ. ಆರ್ಚಿನ ಮುಂದೆ ಹೋದ್ರೆ ಬೆಟ್ಟಕ್ಕೆ ದಾರಿ. ಭಾಳ ಚೆನ್ನಾಗಿದೆ ಕೆರೆ. ರಸ್ತೆನೂ ನೋಡಿ ಯಾವ ರೀತಿ ಇದೆ. ಇಲ್ಲಿ ವಿಂಡ್ ಮಿಲ್ ಸಹ ನೋಡೋಕೆ ಸಿಗುತ್ತೆ. ನೋಡಿ, ವಿಂಡ್ ಮಿಲ್ಲು ಹತ್ರನೇ ಹೋಗ್ತೀವಿ. ಹೆಚ್ಚಿನ ಮಾಹಿತಿಗೆ ಕೆಳಗಿನ ಬೆಲ್ ಐಕಾನನ್ನು ಹೊಡೆಯಿರಿ ಮತ್ತು ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಸಾಕು. ಅಲ್ಲಿ ಹೋಗ್ಬೇಕು ನಾವು. ಆ ರೋಡಲ್ಲಿ ಬಂದರೆ ಈ ಥರ ಆರ್ಚ್ ಸಿಗುತ್ತೆ ನೋಡಿ. ಈ ಆರ್ಚ್ ಒಳಗಡೆ ಸೀದಾ ಬೆಟ್ಟಕ್ಕೆ ಹೋಗುತ್ತೆ ಕಾರು. ಇಲ್ಲೊಂದು ಚಿಕ್ಕ ಗುಡಿ ಸಿಗುತ್ತೆ. ಇಲ್ಲಿ ಲೆಫ್ಟ್ ಮೇಲಕ್ಕೆ ಹೋಗ್ಬೇಕು. ಈ ರೋಡಲ್ಲಿ ಫುಲ್ಲು ಮೇಲೆ ಹೋಗ್ಬೇಕು. ಶಿವನ್ ನೋಡ್ ಬಂದ್ಮೇಲೆ ಬಸವಣ್ಣನ ಮಾತಾಡ್ಸೋಬೇಡ. ನಾವು ಹೋಯ್ತೀರಿ ಅಂತ ಬಾಗಿ ಭಾಗ ಕೂರಿಸ್ಕೊಂಡು ಮೇಲ್ಗಡೆ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ. ವಿಂಡ್ ಮಿಲ್ ನೋಡಿ, ವಿಂಡ್ ಮಿಲ್ ಹತ್ರಕ್ಕೆ ಹೋಗ್ತಾ ಇದೀವಿ. ಗಿರ್ದಾನ ನಾದಿರ್ದಿರಿದ್ರೆ ಡೋಮ್ ಆಗ್ತಾ ಇದೆ. ಟ್ರ್ಯಾಕ್ಟರ್ಗಳಲ್ಲೆಲ್ಲ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗುವ ಮೆಟ್ಟಿಲುಗಳು, ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆ. ಈ ಒಂದು ಪ್ಲೇಸ್ನ ನೀವು ಸುಮಾರು ರೀಲ್ಸಲ್ಲಿ ಹಾಗೂ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿರ್ತೀರ. ಹಾಸನಲ್ಲಿರೋ ಅಂಥದ್ದು ಮಾವನೂರು ಮಲ್ಲಪ್ಪನ ಬೆಟ್ಟದಲ್ಲಿರುವ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ.
ಹೆವಿ ಬಿಸಿಲು. ಶಿವರಾತ್ರಿ ಪ್ರಯುಕ್ತ ಜನಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಗೊಂದಲ ಅದಕ್ಕಾಗಿ ಕಾರ್ ನಿಲ್ಸಕ್ಕೆ. ನಮ್ಮ ಮಾವ ಅವರ ಚಾಣಾಕ್ಷತನದಿಂದ ಗಾಡಿಯನ್ನು ಪಾರ್ಕ್ ಮಾಡ್ತಾ ಇದ್ದಾರೆ. ಎಂಟ್ರೆನ್ಸಲ್ಲೇ ನಾಗಸರ್ಪ ದೇವತೆಗಳು ಹಾಗೂ ಈ ಕಡೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದೇವರು ಅಂದರೆ ಕ್ಷೇತ್ರ ಪಾಲಕರ ಥರ. ಹಾಗೂ ಯಥಾ ಪ್ರಕಾರ ಈಶ್ವರನ ಮುಂದೆ ನಂದಿ. ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ಬೆಟ್ಟದ ಮೇಲಿಂದ ಈ ಒಂದು ಪ್ರಕೃತಿಯನ್ನು ಸವಿಬೋದು. ನೋಡಿ ಯಾವ ಥರ ಇದೆ ಬೆಟ್ಟದ ಮೇಲೆ. ಈ ಸೈಡ್ ಫುಲ್ಲು ವಿಂಡ್ ಮಿಲ್ಗಳು. ಯಾವುದೋ ರೆಕ್ಕೆ ಬಿದ್ದೋಗ್ಬಿಟ್ಟೈತೆ, ಸರಿ ಮಾಡ್ತಾವ್ರೆ ಅನ್ಸುತ್ತೆ. ಪ್ರತಿ ವರ್ಷ ಶಿವರಾತ್ರಿಗೆ ನಾವು ಬರ್ತೀವಿ. ಅಲ್ಲಿ ಆ ಜೋಡಗಟ್ಟೆ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿಗೆ ಒಂದ್ಸತಿ ಬಂದು ದರ್ಶನ ಪಡ್ಕೊಂಡು ಹೋಗ್ತೀವಿ. ಇದು ಗಣಪತಿ ದೇವಸ್ಥಾನದ ಹೊರಾಂಗಣ ನೋಡ್ಬೋದು, ಸಕ್ಕತ್ತಾಗಿದೆ. ನಿಮಗೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಜಾಸ್ತಿ ದೂರ ಏನಾಗಲ್ಲ. ಮ್ಯಾಕ್ಸಿಮಮ್ ಒಂದು 8 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಆರಾಮಾಗಿ ಬಂದು ಹೋಗ್ಬೋದು. ನಾನು ಆರ್ಚ್ ತೋರಿಸೋದಲ್ಲ, ಆರ್ಚಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಬರ್ತೀರಾ. ಇಲ್ಲೊಂದು ಆರ್ಚ್ ಸಿಗುತ್ತೆ, ಇಲ್ಲಿಂದ ಡೈರೆಕ್ಟಾಗಿ ಬೆಟ್ಟಕ್ಕೆ ಬರ್ತೀರಾ. ಈ ಕಡೆ ಪಾರ್ವತಿ ದೇವಿ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಡ್ತಿದ್ದಾರೆ. ಎಲ್ಲ ತಿಂತಾ ಇದ್ದೀವಿ. ಸಕ್ಕದ ಮಾಡಿದ್ದಾರೆ. ಪ್ರತಿ ವರ್ಷ ಸಹ ಇದೇ ರೀತಿ ಇರುತ್ತೆ. ಬರುವಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯ ದಾಸೋಹ ಇರುತ್ತೆ. ಇವತ್ತಿನ ದಿನ ಶಿವರಾತ್ರಿ ಪ್ರಯುಕ್ತ. ಪ್ರತಿ ವರ್ಷ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದಾರೆ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಶಿವರಾತ್ರಿ ದಿನ. ಹೊಟ್ಟೆ ತುಂಬ ಉಪ್ಪಿಟ್ಟನ್ನು ತಿಂದು ಈಗ ನಾವು ಪುನಃ ಹೊರಡ್ತಾ ಇದ್ದೀವಿ. ಕಲ್ಲಂಗಡಿ ಹಣ್ಣಿದೆ, ಇನ್ನೂ ಕಲ್ಲಂಗಡಿ ಹಣ್ಣು ತಿನ್ನಬೇಕು. ಈ ಕಡೆಯಿಂದನೇ ಹಾಸನಿಂದ ಬರೋದು. ಇಲ್ಲಿಂದ ಬಂದರೆ ಮೇಲೆ ಹೋಗ್ಬೋದು. ಇಲ್ಲೇ ಒಂದು ಚಿಕ್ಕ ಬಸವಣ್ಣನ ಗುಡಿ ಎಂಟ್ರೆನ್ಸಲ್ಲಿ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಈಗ ಇಲ್ಲಿ ದರ್ಶನ ಮಾಡಿದ್ವಿ. ಇಲ್ಲಿ ದೇವರಿರೋದು ದೇವಸ್ಥಾನ. ಈಗ ಹಣ್ಣನ್ನು ತಿನ್ನುವ ಒಂದು ಸಂದರ್ಭ ಬಂದಿದೆ. ಕಲ್ಲಂಗಡಿ ಹಣ್ಣು ತಂದಿದ್ದೀವಿ. ಬಾಮ್ ಶೆಟ್ಟಿ ಅವರು ಕಲ್ಲಂಗಡಿ ಹಣ್ಣು ತಿನ್ನೋಕ್ಕೆ ರೆಡಿಯಾಗಿದ್ದಾರೆ. ನೋಡಿ, ಫಸ್ಟ್ ಈ ಥರ ಬೀಜ ತಕ್ಕೊಬೇಕು, ಆಮೇಲೆ ಬಾಯಿಗೆ ಹಾಕೊಬೇಕು. ನೋಡಿ ಹಿಂಗೆ ತಿನ್ನಬೇಕು. ಇಲ್ಲಿಗೆ ಇವತ್ತಿನ ದಿನದ ಶಿವರಾತ್ರಿ ಪ್ರಯುಕ್ತ ದೇವಸ್ಥಾನಗಳ ಭೇಟಿಯನ್ನು ಅಂತಿಮಗೊಳಿಸ್ತಾ ಇದ್ದೀವಿ. ಅಂದರೆ ಈಗ ಕ್ಷಣಿಕ ಕಾಲಕ್ಕೆ ಅಂತಿಮಗೊಳಿಸ್ತಾ ಇದ್ದೀವಿ. ಸಂಜೆ ಮೇಲೆ ಇನ್ನೊಂದು ಟ್ರಿಪ್ಪು ಚನ್ನಪಟ್ಟಣದಲ್ಲಿರೋ ದೇವಸ್ಥಾನಗಳಿಗೆ ಹೋಗ್ತೇವೆ. ಹೇಳಿ ನಿಮ್ಮ ಮಾತುಗಳನ್ನು. ಅಷ್ಟೇ ನಿಮ್ಮದು? ನಮ್ದು ಅಷ್ಟೇ. ಉಪ್ಪಿಟ್ಟು ತಿಂದಾಯ್ತು. ಹಾಂ, ಆಮೇಲೆ ಮುಂದಕ್ಕೆ ತಿಂದಾಯ್ತು. ಉಪ್ಪಿಟ್ಟು ತಿಂದಾಯ್ತು. ಮತ್ತೆ 3 ಸತಿ ಆಯ್ತು.
ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ. ಎಷ್ಟು ಮಾತಾಡ್ತಿದ್ಯಾ? ಉಪ್ಪಿಟ್ಟು ತಿಂದಾಯ್ತು. ಆಮೇಲೆ ಬಸವಣ್ಣನ ದೇವಸ್ಥಾನದ ಹತ್ರಕ್ಕೆ ಹೋಗಿದ್ದು. ಅಲ್ಲಿ ಕಲ್ಲಂಗಡಿ ತಿಂದು ಕೂತ್ಕೊಂಡು ದನಿ ವಾರಿಸ್ಕೊಂಡು ಮತ್ತೆ ತಿರ್ಗಾ ಪ್ರಯಾಣ ಬಳಸ್ತಾ ಇದ್ದೀವಿ. ಎಲ್ಲಿಗೆ? ಯಾವ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದ ಕಡೆಗೆ. ಅಯ್ಯೋ ದೇವ್ರೆ, ಯಾವ ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ ವೀಕ್ಷಕರೇ, ಮನೆಗೆ ಹೋಗ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.